ದಾಖಲೆಗಾಗಿ ತಾಲೂಕು ಆಫೀಸ್ಗೆ ಸುತ್ತಾಡೋದು ಬೇಡ. ನಿಮ್ಮ ಮೊಬೈಲ್ಗೆ ನೇರವಾಗಿ ಡಾಕ್ಯುಮೆಂಟ್ ಬರುತ್ತೆ ಅಂದ್ರೆ ನಂಬ್ತೀರಾ? ಹೌದು. ಕರ್ನಾಟಕ ಸರ್ಕಾರ ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡಿದೆ. ಇದು ಕೇವಲ ಸೌಲಭ್ಯ ಅಲ್ಲ, ಫ್ರಾಡ್ ನಿಲ್ಲಿಸುವ ಕ್ರಮ, ದಾಖಲೆ ಕಳೆದು ಹೋಗೋ ಸಮಸ್ಯೆಗೆ ಇದು ಫುಲ್ ಸ್ಟಾಪ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಹೊಸ ಯೋಜನೆ ಏನು, ನಿಮಗೆ ಹೇಗೆ ಉಪಯೋಗ ಆಗುತ್ತೆ, ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನ ತಿಳಿಸಿಕೊಡ್ತೇನೆ. ಹೀಗಾಗಿ ಈ ವಿಡಿಯೋ ಕೊನೆವರೆಗೂ ನೋಡಿ. ಇದು ಪ್ರಾಪರ್ಟಿ ಮಾಲೀಕರಿಗೆ ಬಹುದೊಡ್ಡ ಅಪ್ಡೇಟ್ ಆಗಿದೆ. ನಮಸ್ಕಾರ ಸ್ನೇಹಿತರೆ, ನಾನು ಸ್ವಾತಿ ಕೃಷ್ಣ. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಪ್ರಾಪರ್ಟಿ ಖರೀದಿ, ಮಾರಾಟ, ಕಾನೂನು ಮಾಹಿತಿ ನಿಮಗೆ ಸರಳವಾಗಿ ವಿವರ ನೀಡೋ ಚಾನೆಲ್ ಇದು. ಇವತ್ತು ನಾವು ನೋಡೋದು ಭೂ ಸುರಕ್ಷಾ ಯೋಜನೆ ಕುರಿತಾಗಿ. ಮೊದಲು ಸಮಸ್ಯೆಗಳು ಏನು ಅಂತ ನೋಡೋಣ. ನೀವು ಎಂದಾದರೂ ದಾಖಲೆಗಾಗಿ ಸರ್ಕಾರಿ ಕಚೇರಿಗಳಿಗೆ ಹೋಗಿದ್ದೀರಾ? ಫೈಲ್ ಸಿಗಲಿಲ್ಲ ಅಂತ ಹೇಳಿದ್ರಾ? ಡ್ಯೂಪ್ಲಿಕೇಟ್ ತಗೊಳ್ಳೋಕೆ ಹೆಚ್ಚು ದಿನ ಕಾಯ್ಬೇಕಾಯ್ತಾ? ಇದು ಸಾಮಾನ್ಯ ಸಮಸ್ಯೆ ಆಗಿಬಿಟ್ಟಿದೆ. ಒರಿಜಿನಲ್ ದಾಖಲೆ ಹಾಳಾಗೋದು, ದಾಖಲೆಗಳು ಮಿಸ್ಸಿಂಗ್ ಅನ್ನೋದು, ನಕಲಿ ದಾಖಲೆಗಳ ಸೃಷ್ಟಿ, ಹೆಸರು ತಿದ್ದೋದು, ಇವುಗಳೇ ರಿಯಲ್ ಎಸ್ಟೇಟ್ನಲ್ಲಿ ಇರುವ ಬಹುದೊಡ್ಡ ರಿಸ್ಕ್. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಸೈಟ್ ಖರೀದಿ ಮಾಡಿದ್ರು, ನಂತರ ಗೊತ್ತಾಯ್ತು ಅದೇ ಜಾಗಕ್ಕೆ ಈಗಾಗಲೇ ಇಬ್ಬರು ಮಾಲೀಕರಿದ್ದಾರೆ ಅನ್ನೋದು. ಇದು ಹೀಗೇಕೆ ಆಗ್ತಿದೆ ಅಂದ್ರೆ, ದಾಖಲೆಗಳು ಇಂದು ಸುರಕ್ಷಿತವಾಗಿಲ್ಲ. ಇದಕ್ಕೆ ಪರಿಹಾರವಾಗಿ ಸರ್ಕಾರ ಪರಿಚಯ ಮಾಡಿದ್ದು ಭೂ ಸುರಕ್ಷಾ ಯೋಜನೆ. ಈ ಯೋಜನೆ ಏನ್ ಮಾಡ್ತದೆ ಅಂದ್ರೆ, ಎಲ್ಲಾ ಮೂಲ ದಾಖಲೆಗಳನ್ನ ಸ್ಕ್ಯಾನಿಂಗ್ ಮಾಡ್ತಾರೆ, ಡಿಜಿಟಲ್ ಫಾರ್ಮ್ಯಾಟ್ ನಲ್ಲಿ ಸ್ಟೋರ್ ಮಾಡಲಾಗುತ್ತೆ. ಸರ್ಕಾರದ ಸರ್ವರ್ನಲ್ಲಿ ಈ ದಾಖಲೆಗಳು ಸೇಫ್ ಆಗಿರುತ್ತೆ. ಈಗಾಗಲೇ ರಾಜ್ಯದ 100 ತಾಲೂಕುಗಳಲ್ಲಿ ಸ್ಕ್ಯಾನಿಂಗ್ ಕೆಲಸ ಪೂರ್ಣಗೊಂಡಿದೆ. 67 ಕೋಟಿ ಪುಟ ಸ್ಕ್ಯಾನ್ ಆಗಿದೆ. ಅಂದಾಜು ಮಾಡಿ, ಇಷ್ಟು ದೊಡ್ಡ ದತ್ತಾಂಶ ಈಗ ಸಂಪೂರ್ಣ ಡಿಜಿಟಲ್. ಈಗ ಇದರ ಲಾಭವೇನು ತಿಳಿಯೋಣ. ಇದರಲ್ಲಿ ಅಡ್ವಾಂಟೇಜ್ ಏನು ಗೊತ್ತಾ? ನೀವು ಮನೆಯಲ್ಲೇ ಕುಳಿತು ಆನ್ಲೈನ್ ಮೂಲಕ ಅಪ್ಲೈ ಮಾಡಿದ್ರೆ ದಾಖಲೆಗಳ ಕಾಪಿ ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ಇದರಿಂದ ಕಚೇರಿಗೆ ಅಲೆದಾಡೋದು ತಪ್ಪುತ್ತೆ. ಬ್ರೋಕರ್ನ ಮಧ್ಯಸ್ಥಿಕೆ ಬೇಡ. ಯಾವುದೇ ಟೈಮ್ ವೇಸ್ಟ್ ಇಲ್ಲ. ಇದು ಸಂಪೂರ್ಣ ಡಿಜಿಟಲ್ ವ್ಯವಸ್ಥೆ. ಇದರ ಸುರಕ್ಷತೆ ಬಗ್ಗೆ ಈಗ ತಿಳಿಯೋಣ. ಈ ಯೋಜನೆಯ ಮೂಲ ಉದ್ದೇಶವೇ ಸುರಕ್ಷೆ ಒದಗಿಸೋದು. ಇದರಿಂದ ದಾಖಲೆ ಕಳೆದು ಹೋಗೋದಿಲ್ಲ, ಯಾರೂ ತಿದ್ದುಪಡಿ ಮಾಡೋಕ್ಕಾಗಲ್ಲ, ನಕಲಿ ದಾಖಲೆ ಸೃಷ್ಟಿಯಾಗೋದಿಲ್ಲ, ಫೈಲ್ ಹೈಡ್ ಮಾಡೋದು ಅಸಾಧ್ಯ. ಇದು ಖರೀದಿದಾರರಿಗೆ ದೊಡ್ಡ ಸುರಕ್ಷೆ. ಈಗ ಈ ಯೋಜನೆಯ ಫ್ಯೂಚರ್ ಪ್ಲಾನ್ ಏನಿದೆ ತಿಳಿಯೋಣ ಬನ್ನಿ. ಸರ್ಕಾರ ದೊಡ್ಡ ಮಟ್ಟದ ಯೋಜನೆಯನ್ನ ಹಾಕಿಕೊಂಡಿದೆ. ಸರ್ವೆ ದಾಖಲೆಗಳು, ಸಬ್ ರಿಜಿಸ್ಟರ್ ಆಫೀಸ್ ರೆಕಾರ್ಡ್ಸ್ ಇವೆಲ್ಲವನ್ನ ಸ್ಕ್ಯಾನ್ ಮಾಡಲಾಗುತ್ತೆ. ಅಂದ್ರೆ ಭವಿಷ್ಯದಲ್ಲಿ ನಿಮ್ಮ ಪ್ರಾಪರ್ಟಿ ಮಾಹಿತಿ ಎಲ್ಲವೂ ನಿಮ್ಮ ಬೆರಳ ತುದಿಯಲ್ಲಿ. ಆದ್ರೆ ನೀವು ಒಂದು ಕೆಲಸ ಮಾಡಬೇಕು. ಅದೇನೆಂದ್ರೆ, ನಿಮ್ಮ ಪ್ರಾಪರ್ಟಿ ದಾಖಲೆಗಳನ್ನ ವೆರಿಫೈ ಮಾಡ್ಕೊಳ್ಳಿ. ಡಿಜಿಟಲ್ ಕಾಪಿ ಬಂದ್ಮೇಲೆ ಚೆಕ್ ಮಾಡಿ. ತಪ್ಪಿದ್ದಲ್ಲಿ ತಕ್ಷಣ ಸರಿ ಮಾಡಿಸಿ. ಡಿಜಿಟಲ್ ಆದ್ಮೇಲೆ ಮಿಸ್ಟೇಕ್ಸ್ ಫಿಕ್ಸ್ ಮಾಡೋದು ಕಷ್ಟ ಆಗಬಹುದು. ಈ ಮಾಹಿತಿ ನಿಮಗೆ ಉಪಯೋಗ ಆಯ್ತಾ? ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲಾ ಪ್ರಾಪರ್ಟಿ ಮಾಲೀಕರಿಗೆ ಕೂಡ ಇದು ತಲುಪಲಿ. ಸಬ್ಸ್ಕ್ರೈಬ್ ಮಾಡಿ ವಿಶ್ವವಾಣಿ ಪ್ರಾಪರ್ಟಿ. ಧನ್ಯವಾದಗಳು.